ಶ್ರೀರಾಮನ ಜನ್ಮಸ್ಥಳ ಯಾವ ರೀತಿಯಾಗಿದೆ ನೀವೆಲ್ಲೂ ನೋಡಿರದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತೀವಿ. 30 ದಶಕಗಳಿಂದ ಯಾರೂ ನೋಡಿರದಂತಹ ದೃಶ್ಯ ಹೇಗಿದೆ ಹಾಗಾದ್ರೆ? ರಾಮ ಜನ್ಮಭೂಮಿ, ರಾಮನ ಜನ್ಮಸ್ಥಳ, ಆ ಜಾಗ ಹೇಗಿದೆ? ಶ್ರೀರಾಮ ಅವತರಿಸಿದಂತಹ ಜಾಗ ಈಗ ಯಾವ ರೀತಿಯಾಗಿದೆ? ವಿವಾದ ಆದ ನಂತರ, ಪರಿಹಾರ ಆದ ನಂತರ ಈಗ ಈ ಒಂದು ಭೂಮಿ ಪೂಜೆ ನೆರವೇರ್ತಾ ಇರೋದು. 30 ದಶಕಗಳಿಂದ ಯಾರು ನೋಡದಂತಹ ರಾಮನ ಜಾಗ ಯಾವ ರೀತಿಯಾಗಿದೆ? ಆತ ಅವತರಿಸಿದ ಜಾಗ ಈಗ ಹೇಗಿದೆ? ಯಾವ ಮಾಧ್ಯಮದಲ್ಲೂ ಈವರೆಗೂ ತೋರಿಸಿದಂತಹ ಸ್ಥಳವನ್ನ ನಾವು ನಿಮ್ಗೆ ತೋರಿಸ್ತೀವಿ. ಯಾವ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದನ್ನ ತೋರಿಸಿಲ್ಲ. ಯಾವ ಮಾಧ್ಯಮವೂ ತಲುಪದ ಜಾಗಕ್ಕೆ ನಿಮ್ಮ ನ್ಯೂಸ್ 18 ಅಲ್ಲಿಗೆ ತಲುಪಿದೆ. ನಮ್ಮ ವೀಕ್ಷಕರಿಗೆ ಅಸಲಿ ಗ್ರೌಂಡ್ ರಿಪೋರ್ಟ್ ಅನ್ನು ತೋರಿಸುವಂತಹ ಪ್ರಯತ್ನ. ಅಂದ್ರೆ ಯಾವ ರೀತಿಯಾಗಿದೆ ಈಗ ಅಯೋಧ್ಯೆಯ ರಾಮನ ಅವತರಣದ ಭೂಮಿ ಅನ್ನೋದನ್ನ, ಇದು ಶ್ರೀರಾಮನ ಜನ್ಮಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯ. ಇಲ್ಲಿವರೆಗೂ ಯಾವುದೇ ಮಾಧ್ಯಮದ ಕ್ಯಾಮೆರಾ ಹೋಗಿರದ ಜಾಗದಲ್ಲಿ ನ್ಯೂಸ್ 18 ತಂಡ ತಲುಪಿದೆ. 1992 ಡಿಸೆಂಬರ್ 6ರಂದು ವಿವಾದಿತ ಕಟ್ಟಡ ಒಡೆದುರುಳಿಸಿದ ಜಾಗದಲ್ಲಿ ನಾನೀಗ ಇದ್ದೇನೆ. ಹಿಂದೂಗಳ ಪ್ರಕಾರ ಇದು ರಾಮನ ಜನ್ಮಸ್ಥಳ, ಮುಸ್ಲಿಮರ ಪ್ರಕಾರ ಇದು ಮಸೀದಿ ಸ್ಥಳ. ಅದನ್ನ 1992 ಡಿಸೆಂಬರ್ 6ರಂದು ಧ್ವಂಸ ಮಾಡಲಾಗಿತ್ತು. ಅದರ ಎಲ್ಲ ಕುರುಹುಗಳು ನಾಶವಾಗಿವೆ. ಆದರೆ ಒಂದು ಕಲ್ಲು ಇಡಲಾಗಿದೆ. ಅದರ ಮೇಲೆ ಜನ್ಮಭೂಮಿ ಎಂದು ಬರೆಯಲಾಗಿದೆ. ಹಾಗೂ ಶ್ರೀರಾಮನ ಜನ್ಮ ಇಲ್ಲೇ ಆಗಿತ್ತು ಅಂತ ಜನರಿಗೆ ತಿಳಿಸುವ ದೃಷ್ಟಿಯಿಂದ ಮಣ್ಣಿನ ಸಣ್ಣ ಗುಡ್ಡವನ್ನ ಹಾಗೆ ಬಿಡಲಾಗಿದೆ. ಇದೇ ಜಾಗದಲ್ಲಿ ಶ್ರೀರಾಮನ ಭವ್ಯ ಹಾಗೂ ದಿವ್ಯ ಮಂದಿರ ನಿರ್ಮಾಣವಾಗಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಗಳೂ ನಡೆಯುತ್ತಿವೆ. ರಾಮನ ಭಕ್ತರಿಗೆ ಭಾವುಕರಾಗಿಸುವಂತಹ ದೃಶ್ಯಾವಳಿಗಳನ್ನ ನ್ಯೂಸ್ 18 ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುತ್ತಿದೆ. ಈ ಮಣ್ಣನ್ನ ನೋಡಲು, ಈ ಮಣ್ಣನ್ನ ಸ್ಪರ್ಶಿಸಲು ರಾಮ ಭಕ್ತರು ಅತ್ಯಂತ ಉತ್ಸುಕರಾಗಿರುತ್ತಾರೆ. ಈ ಮಣ್ಣನ್ನ ಸ್ಪರ್ಶಿಸಿದ್ರೂ ಜೀವನ ಪಾವನವಾಯಿತು ಅಂದ್ಕೋತಾರೆ. ಈ ಮಣ್ಣಿನ ಗುಡ್ಡ 1992 ಘಟನೆಗೆ ಏಕಮಾತ್ರ ಸಾಕ್ಷಿಯಾಗಿದೆ. ಇದೇ ಸ್ಥಳದಲ್ಲಿ ಶ್ರೀರಾಮನ ಜನ್ಮ ಆಗಿತ್ತು ಅಂತ ಈಗ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಇದೇ ಜಾಗದಲ್ಲಿ ಶ್ರೀರಾಮನ ಅವತಾರವಾಗಿತ್ತು. ಆ ನೆನಪು ಸದಾ ಹಸಿರಾಗಿರಿಸಲು ಈ ಮಣ್ಣನ್ನ ಹಾಗೆ ಬಿಡಲಾಗಿದೆ. ಇದರ ಸಮೀಪದಲ್ಲೇ ಗರ್ಭಗುಡಿ ನಿರ್ಮಾಣವಾಗಲಿದೆ. ಇದೇ ಪ್ರದೇಶದಲ್ಲಿ ಶ್ರೀರಾಮ ತಮ್ಮ ಸಹೋದರರ ಜೊತೆ ಆಡುತ್ತಾ ಬೆಳೆದಿದ್ರು ಅನ್ನೋ ನಂಬಿಕೆ ಇದೆ. ಶ್ರೀರಾಮನ ಜನ್ಮಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ನಲ್ಲಿ ನೀವು ದರ್ಶನ ಮಾಡುತ್ತಿದ್ದೀರಾ. ಇದೇ ಜಾಗಕ್ಕಾಗಿ ದಶಕಗಳ ಕಾಲ ವಿವಾದ ನಡೆದು ಶ್ರೀರಾಮನ ಜನ್ಮಸ್ಥಳ ಇದೆ ಎಂದು ಸಾಬೀತಾಯಿತು. ಪ್ರಭು ಶ್ರೀರಾಮ का जन्म यहीं पर हुआ था. कैमरामैन जयपाल सिंह रावत के साथ अरुण सिंह, न्यूज 18 इंडिया, अयोध्या. ಇನ್ನು ಶಿಲಾನ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದಗಳು ಕೂಡ ಎದ್ದಿದೆ. ಆ ವಿವಾದಗಳು ಏನು ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ರಾಮ ಈ ದೇಶದ ಅಸ್ಮಿತೆ. ಅಂದ್ರೆ ರಾಮ ಅಂದ್ರೆ ಭಾರತ, ಭಾರತ ಅಂದ್ರೆ ರಾಮ. ಅದು ದೇಶದ ಅಸ್ಮಿತೆ. ಬರೀ ಭಾರತ ದೇಶ ಅಂದ್ರೆ ಇವಾಗಿರೋ ಭಾರತ ದೇಶ ಅಲ್ಲ. ನೀವು ಯಾವುದೇ ಏಷ್ಯನ್ ಕಂಟ್ರೀಸ್ಗೆ ಹೋಗಿ ಅಲ್ಲಿ ರಾಮಾಯಣ ಜನಪ್ರಿಯವಾಗಿದೆ. ಹಾಗಾಗಿ ಏಷ್ಯಾ ಖಂಡದ ಅಸ್ಮಿತೆಯೇ ರಾಮ. ನಮ್ಮ ಭರತ ವರ್ಷ, ಭರತ ಖಂಡ ಅಂತ ಏನು ಕರಿತೀವಿ, ಅದಕ್ಕೆ ಅಸ್ಮಿತೆ ಅವನು, ಅದಕ್ಕೆ ಸಮಾನಾರ್ಥಕ ಪದ, ಪರ್ಸಾನಿಫಿಕೇಶನ್ ಆಫ್ ದೇಶ. ಆದ್ದರಿಂದ ಅಂತಹ ರಾಮಚಂದ್ರ ಪ್ರಭುವಿಗೆ ಅಯೋಧ್ಯೆ ಅನ್ನುವಂತಹ ಜಾಗದಲ್ಲಿ, ಅವನು ಹುಟ್ಟಿದ ಜಾಗದಲ್ಲಿ ಒಂದು ದೇವಾಲಯಕ್ಕೆ ಒಂದು ಅಡಿಗಲ್ಲನ್ನ, ಶಂಕುಸ್ಥಾಪನೆಯನ್ನ, ಶಿಲಾನ್ಯಾಸವನ್ನ ಮಾಡ್ತಾ ಇರೋದು ಈ ಇತಿಹಾಸದ ಕಾಲಘಟ್ಟದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ. ಅದು ಅತ್ಯಂತ ಸ್ವಾಗತಾರ್ಹ.